ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮ್ಯಾಮ್, ಎಲ್ಲದೂ ಕೂಡ ಈಗ ನಕಲಿಯಾಗಿ ಪತ್ತೆ ಆಗ್ತಿದೆ. ಗುಣಮಟ್ಟ ಇಲ್ಲದ ಆಹಾರಗಳು, ಅದರಲ್ಲೂ ಕೂಡ ನಾವು ಹುಷಾರಿಲ್ಲ ಅಂದಾಗ ಔಷಧಿ ತೆಗೆದುಕೊಳ್ತೀವಿ, ಔಷಧಿ ಕೂಡ ನಕಲಿ ಅನ್ನೋದು ಗೊತ್ತಾಗ್ತಿದೆ. ಏನು ಹೇಳ್ತೀರಾ? ನಾವು ಅದನ್ನೇ ನಂಬ್ಕೊಂಡು ಆರೋಗ್ಯ ಸರಿಯಾಗುತ್ತೆ ಅಂತ ಹೇಳಿ ಹೋಗ್ತೀವಿ. ಬಟ್ ಡಾಕ್ಟ್ರು ಬರ್ಕೊಡೋದು ಅದೇ ಮೆಡಿಸಿನ್ ಆಗಿರೋದ್ರಿಂದ ನಾವು ನಂಬಿಕೆಯಿಂದ ತೊಗೊಂಡಿರ್ತೀವಿ. ಆದರೆ ಅವರು ಅಲ್ಲಿ ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲ್ವಲ್ಲ. ಹಾಗಾಗಿ ನಮ್ಮನ್ನು ನಂಬ್ಕೊಂಡಿರೋರಿಗೆ ಪ್ರಾಬ್ಲಮ್ ಆದಾಗ ಅವ್ರ ಫ್ಯಾಮಿಲಿಗೂ ತೊಂದರೆ ಆಗಬಹುದು. ಇದರಿಂದ ಸರ್ಕಾರನೇ ಎಚ್ಚೆತ್ಕೋಬೇಕು, ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತಲೇ ಹೇಳ್ತೀವಿ. ಯಾವುದು ಗುಣಮಟ್ಟ ಇರಲ್ಲ ಅಂತ ಆಲ್ರೆಡಿ ಸರ್ಕಾರಕ್ಕೆ ಗೊತ್ತಾಗಿರುತ್ತೆ, ಆದರೆ ಅವರು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಎಲ್ಲ ಅವರವರೇ ಅಲ್ಲಿ ಮುಗಿಸ್ಕೋತಾರೆ. ಇದರಿಂದ ಪಬ್ಲಿಕ್ಗೆ, ಜನಸಾಮಾನ್ಯರಿಗೆ ಅಷ್ಟೇ ಅನ್ಯಾಯ ಆಗುತ್ತೆ. ದುಡ್ಡಿರೋರು, ಶ್ರೀಮಂತರೆಲ್ಲ ಬೇಕಾಗಿದ್ದ ಕಡೆ ಹೊರಗಡೆ ಹೋಗ್ತಾರೆ, ತೋರಿಸ್ಕೊತಾರೆ. ಇಲ್ಲಿ ಬಲಿಪಶು ಆಗೋದು ಬಡವರು, ಸಾಮಾನ್ಯ ಜನ ಬಲಿಪಶು ಆಗ್ತಾರೆ ಇದರಿಂದ. ಹಂಗಾಗಿ ಸರ್ಕಾರನೇ ಇದನ್ನ ಎಚ್ಚೆತ್ಕೊಂಡು ಅಂಥ ಕಂಪನಿ ಎಲ್ಲ ಬ್ಯಾನ್ ಮಾಡಬೇಕು. ಈಗ ನೋಡಿ, ನಾವು ದಿನನಿತ್ಯ ನೋಡಿರ್ಬೋದು, ಒಂದಲ್ಲ ಒಂದು ಮೊದಲಿನ ಮನುಷ್ಯರು ಈಗಿನ ಮನುಷ್ಯರು ನೋಡುವಾಗ ಕಂಪೇರ್ ಮಾಡಿದ್ರೆ ಮೊದಲಿನವರಿಗೆ ಅಷ್ಟು ರೋಗ ರುಜಿನಗಳು ಬರ್ತಾ ಇರಲಿಲ್ಲ. ಬಟ್ ಈಗ ಪ್ರತಿಯೊಬ್ಬರಲ್ಲಿ ಏನಾದರೂ ಒಂದು ಕಾಯಿಲೆಗಳು, ಥೈರಾಯ್ಡ್ ಆಗಿರ್ಬೋದು, BP ಲೋ ಆಗಿರ್ಬೋದು, ಎಲ್ಲ ಒಂದೊಂದು ರೀತಿಯಾಗಿರುತ್ತೆ. ಬಟ್ ಇದಕ್ಕೆಲ್ಲ ಕಾರಣ ಈಗಿನ ಜನ್ರೇಷನ್ ಆಗಿರ್ಬೋದು, ಈಗಿನ ಯುಗ ಅಂತ ನಿಮ್ಗೆ ಅನಿಸುತ್ತಾ? ಹೌದು, ಖಂಡಿತ. ಅದು ಈಗಿನ ಫುಡ್ಡು ಅಷ್ಟೇ, ಜಂಕ್ ಫುಡ್ಡು, ಈ ಮಕ್ಕಳ ತಿಂತಾರಲ್ಲ ಜಂಕ್ ಫುಡ್ಡು, ಅದೆಲ್ಲ ಸರ್ಕಾರ ಬ್ಯಾನ್ ಮಾಡ್ಬೋದಲ್ಲ, ಯಾಕೆ ಅದು ಎಚ್ಚೆತ್ಕೊಳ್ಳಲ್ಲ? ಸ್ಕೂಲುಗಳ ಹತ್ರ ಈಗ ಬ್ಯಾನ್ ಮಾಡ್ತೀವಿ ಅಂತ ಆಲ್ರೆಡಿ ಸಚಿವರೊಬ್ಬರು ಹೇಳಿದ್ದಾರೆ. ಆದರೆ ಬ್ಯಾನ್ ಮಾಡೋಕ್ಕೆ ಬಿಡಲ್ಲ, ಅದು ಕಂಟಿನ್ಯೂ ಮಾಡ್ತಾರೆ. ಮಕ್ಕಳಿಂದನೇ ನಾವು ಒಳ್ಳೆ ಫುಡ್ ಕೊಡೋಕ್ಕೆ ಟ್ರೈ ಮಾಡಿದ್ರೆ ಆಗ ಮಕ್ಕಳು ಮುಂದಕ್ಕೆ ಆರೋಗ್ಯವಾಗಿ ಇರಬಹುದು. ಈ ಜಂಕ್ ಫುಡ್ ಅನ್ನೋದೆಲ್ಲ ಬ್ಯಾನ್ ಮಾಡಿ ಮಕ್ಕಳಿಗೆ ಏನು ಫುಡ್ ಕೊಡಬೇಕೋ, ನಾವು ಸಣ್ಣ ಮಕ್ಕಳಲ್ಲಿ ನಾವೇನು ತಿಂತಿದ್ವೋ ಅದನ್ನು ಈಗಿನ ಮಕ್ಕಳು ಕೊಟ್ಟರೆ ಅವ್ರಿಗೂ ಫ್ಯೂಚರ್ ಮುಂದಕ್ಕೆ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ನಾನು ಹೇಳ್ತೀನಿ. ಈಗಾಗಲೇ ಸರ್ಕಾರ ಎಲ್ಲೋ ಒಂದು ಕಡೆ ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಈ ಎಲ್ಲ 5 ಸ್ಟಾರ್ 7 ಸ್ಟಾರ್ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, PG ಆಗಿರ್ಬೋದು, ಔಷಧ ಮಳಿಗೆ ಎಲ್ಲರೂ ಕೂಡ ತಪ್ಪು ಮಾಡೋದಕ್ಕೆ ಕಾರಣ ಅಂತ ನೇರವಾಗಿ ಹೇಳ್ತೀರಾ? ನೇರವಾಗಿ ಅಂದರೆ ಹೌದು, ಅವ್ರಿಗೆ ಗಮನಕ್ಕೆ ಬಂದೇ ಇರುತ್ತೆ. ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಂದ್ರೆ ಸರ್ಕಾರದಿಂದ ಅವರು ಅನುಮತಿ ಪಡೆದೇ ಮಾಡಿರ್ತಾರಲ್ವಾ, ಆಗ ಗಮನ ಹರಿಸ್ಬೇಕು ಅದ್ರ ಬಗ್ಗೆ. ಕಂಪನಿ ಹೆಂಗೆ ಓಡ್ತಿದೆ, ಏನು ಅಲ್ಲಿ ಮಿಕ್ಸ್ ಹೊಡಿತಿದ್ದಾರೆ, ಏನು ಜನಸಾಮಾನ್ಯರಿಗೆ ಹೆಂಗೆ ಮೋಸ ಆಗ್ತಿದೆ, ಅದ್ರ ಬಗ್ಗೆನೂ ಅವರು ಎಚ್ಚೆತ್ತು ವಹಿಸ್ಕೋಬೇಕಲ್ವಾ ಅವರು.